ದೀಪಾವಳಿ ಹಬ್ಬದ ಹಿನ್ನೆಲೆ ಪರಿಸರ ಸ್ನೇಹಿ ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಇದೆ ಬೆಂಗಳೂರಿನ ಎಂಜಿ ರೋಡ್ ನಲ್ಲಿ ಇರುವಂತದ್ದು. ಒಂದು ಕಾರ್ಯಕ್ರಮಕ್ಕೆ ನಟಿ ಪೂಜಾ ಗಾಂಧಿ ಅವರು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಒಂದು ಕಡೆ ಪರಿಸರ ಸ್ನೇಹಿ ಮತ್ತೆ ಕರಕುಶಲ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದ್ರಿ, ಏನಿದೆ, ಹೇಗೆ? ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಈಗ ಸಮಯ ಬಂದಿದೆ, ನಾವು ನಮ್ಮ ದೇಶದ ವಸ್ತುಗಳನ್ನ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು. ಮತ್ತೆ ನಮ್ಮಲ್ಲಿ ಇರೋ ಕೈಮಗ್ಗ ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ನಾವು ಇನ್ನೂ ತೂಕ ಕೊಡ್ಬೇಕು. ನಾವು ಯಾರಿಂದ ಕಡಿಮೆ ಇಲ್ಲ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಿದೀವಿ. ನಮ್ಮಲ್ಲಿ ಇರೋ ಈ ಟ್ಯಾಲೆಂಟ್ ನ ಆರ್ಟಿಸನ್ಸ್ ನಾವು ಪ್ರಮೋಟ್ ಮಾಡಬೇಕು ಅಂತ ಈ ಕಾರ್ಯಕ್ರಮನ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ರು ಬಂದು ಎಂಜಿ ರೋಡ್ ರಸ್ತೆಯಲ್ಲಿ ಹಾಟ್ ಏನ್ ನಡೀತಾ ಇದೆ, ಎಲ್ರು ಬಂದು ಒಳ್ಳೆ ಪ್ರೋತ್ಸಾಹನ ಕೊಡಿ. ಎಲ್ಲ ಕನ್ನಡಿಗರು ಎಲ್ಲ ಬ್ಯಾಂಗ್ಳೂರಲ್ಲಿರೋ ಬಂದು ಖರೀದಿ ಮಾಡಿ. ತುಂಬಾ ಒಳ್ಳೆ ಐಟಮ್ಸ್ ಇದೆ, ತುಂಬಾ ಒಳ್ಳೆ ಕಾರ್ವಿಂಗ್ ಇರೋ ದೇವರ ವಿಗ್ರಹಗಳು ಇದೆ, ಮತ್ತೆ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲ್ರಿ, ಬಟ್ಟೆ ಎಲ್ಲ ಇದೆ ಅಂತ. ಸೊ ಬಂದು ಇಲ್ಲೇ ಶಾಪಿಂಗ್ ಮಾಡಿ ಇವರಿಗೆ ಪ್ರೋತ್ಸಾಹನ ಕೊಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಪೂಜಾ ಗಾಂಧಿ ಅವರಿಗೆ ಯಾವ ಸ್ಟಾಲ್ ಇಷ್ಟ ಆಯ್ತು, ಯಾವ ವಸ್ತುಗಳು ಇಷ್ಟ ಆಯ್ತು? ನನಗೆ ಆಕ್ಚುಲಿ ಅಲ್ಲಿರೋ ಒಂದು ತಿರುಪತಿಯಿಂದ ಬಂದಿರೋ ಒಬ್ರು ಆರ್ಟಿಸನ್ ಇದ್ದಾರೆ. ಅವರು ನೀಮ್ ವುಡ್ ಅಲ್ಲಿ ಗಣೇಶ ಮತ್ತೆ ದೇವರ ವಿಗ್ರಹನ ಕಾರ್ವಿಂಗ್ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಹರಿಯಾಣದಿಂದ ಒಂದು ಫುಟ್ವೇರ್ ಇಷ್ಟ ಆಯ್ತು, ಜುತ್ತಿ ಅಂತವೆ. ಸೊ ನಾನು ಅದನ್ನ ತಗೊಂಡೆ. ಮಕ್ಕಳ ಕಾರ್ಯಕ್ರಮ, ಪರಿಸರ ಉಳಿಸುವಂತ ಕಾರ್ಯಕ್ರಮ, ಒಳ್ಳೆ ಮೆಸೇಜ್ ಕೊಡುವಂತ ವೇದಿಕೆ ಕಾರ್ಯಕ್ರಮ, ಸ್ಟೇಜ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಚಿರಂತನ ಫೌಂಡೇಶನ್ಗೆ ನನಗೆ ಮುಂಚೆಯಿಂದ ಪರಿಚಯ. ಸೊ ಆ ಮಕ್ಕಳಿಗೆ ನಾನು ಮುಂಚೆನೂ ತುಂಬಾ ಸತಿ ಮೀಟ್ ಮಾಡಿದ್ದೀನಿ. ಈಗ ಅವ್ರ ಅಂದ್ರೆ ಇಷ್ಟು ಸಣ್ಣ ಮೆಸೇಜ್ ಅವರ ನಾಟಕ ಮುಖಾಂತರ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಅದನ್ನ ಕಲಿಬೇಕು. ಆಮೇಲೆ ಟ್ರಸ್ಟ್ ಬಗ್ಗೆ, ಲಾಯಲ್ಟಿ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಒಂದು ಕಲಿಯುವಂತ ವಿಷಯಗಳು. ಸೊ ತುಂಬಾ ಖುಷಿ ಆಯ್ತು. ಇವತ್ತಿನ ದಿನಗಳಲ್ಲಿ ಈ ಪರಿಸರ ಸ್ನೇಹಿ ಕರಕುಶಲ ವಸ್ತುಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದ್ರೆ ಇವಾಗಲ್ಲ, ಇಷ್ಟೊಂದು ಹಿಂದಿನ ವರ್ಷಗಳಿಂದ ನಮ್ಮ ದೇಶದಲ್ಲಿ ಇರೋ ಆರ್ಟಿಸನ್ಸ್, ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ನಮ್ಮಲ್ಲಿ ಇರೋ ಪೇಂಟಿಂಗ್ಸ್ ಆಗ್ಲಿ, ಎಲ್ಲ ಐಟಮ್ಸ್ ಗಳಾಗ್ಲಿ ಬೇರೆ ದೇಶಗಳಲ್ಲಿ ಎಷ್ಟೋ ಜಾಸ್ತಿ ಬೆಲೆಗೆ ಜನ ಖರೀದಿ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿ ನಾವೀಗ ಬ್ರ್ಯಾಂಡ್, ಬೇರೆ ದೇಶದ ಬ್ರ್ಯಾಂಡ್ಸ್ ಎಲ್ಲ ನೋಡ್ಕೊಂಡು ನಾವು ಆಕರ್ಷಿತ ಆಗ್ಬಿಡ್ತೀವಿ. ಸೊ ನಮ್ಮಲ್ಲಿ ಕೂಡ ಯಾವ ಬ್ರ್ಯಾಂಡ್ ಇಂದ ಕಡಿಮೆ ಇರುವಂತ ಸ್ವದೇಶಿ ಉತ್ಪನ್ನಗಳು ಇದಾವೆ. ಸೊ ನಾವು ಅದನ್ನ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಮನೆಗೆ ನಾವು ಫಸ್ಟ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರು ಕೊಡಲ್ಲ. ಸೊ ಹಾಗಾಗಿ ನಾವು ನಮ್ಮ ಈ ಟ್ಯಾಲೆಂಟ್ ನ, ಈ ಆರ್ಟಿಸನ್ಸ್ ನ ಇವರೆಲ್ಲರಿಗೂ ಪ್ರಮೋಟ್ ಮಾಡಬೇಕು. ನಮ್ಮ ವಸ್ತುಗಳನ್ನ ನಾವು ಖರೀದಿ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ಪೂಜಾ ಗಾಂಧಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.